ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ 6 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ 6 ಗಂಟೆಯಿಂದ, ಬೆಳಗ್ಗೆ 6 ಗಂಟೆ ಅಲ್ಲ. ಯಾಕಂತಂದರೆ ಭಾನುವಾರ ಎಲ್ಲ ಪೂರ್ತಿ ನಾನ್ ವೆಜ್ ಮಾಡಿರ್ತೀವಿ, ಹಂಗಾಗಿ ಸೋಮವಾರ ಪೂರ್ತಿ ಕ್ಲೀನಿಂಗ್ ಇರುತ್ತೆ. ಹಂಗಾಗಿ ಸಂಜೆಗೆ ಸ್ನಾನ ಮಾಡಿ ದೀಪ ಹಚ್ತಾ ಇದ್ದೀನಿ. ದೇವ್ರ ಐಟಮ್ ಎಲ್ಲ ಮೊನ್ನೆನೇ ತೊಳೆದಿದ್ದು, ಹಂಗಾಗಿ ಏನು ತೊಳೆಯೋಕೆ ಹೋಗಿಲ್ಲ. ಅದಕ್ಕೇ ಎಣ್ಣೆ ಒಯ್ದು ಹೂವು ಇಟ್ಟು ದೀಪ ಹಚ್ತಾ ಇರೋದಷ್ಟೇ. ದೀಪ ಹಚ್ಬಿಟ್ಟು ಅಡುಗೆನೂ ಕೂಡ ಮಾಡಬೇಕು. ಇವತ್ತು ನನ್ನ ಹಸ್ಬೆಂಡ್ ಇದ್ದಾರೆ, ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಲೇಟ್ ಆದರೂ ಪರವಾಗಿಲ್ಲ, ಅಡುಗೆ ಮಾಡಬೇಕು. ಮುದ್ದೆ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಮುದ್ದೆ ತಿಂದಿಲ್ಲ ಅಂದರೆ ರಾತ್ರಿ ಹೊತ್ತಿನಲ್ಲಿ ನಿದ್ದೆನೇ ಬರೋಲ್ಲ, ನೈಟ್ ಹೊತ್ತಿನಲ್ಲಿ. ಯಾಕಂದರೆ ಸಿಕ್ಕಾಪಟ್ಟೆ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಮುದ್ದೆ ತಿನ್ನೋದು. ಈ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಹೆಂಗೆ ಕಂಪಲ್ಸರಿ ತಿಂತಾರೋ, ನಮ್ಮ ಕಡೆ ಮುದ್ದೆ ಕಂಪಲ್ಸರಿ ಆಗಿಬಿಟ್ಟಿದೆ. ಹಂಗಾಗಿ ಮುದ್ದೆ ತಿಂದಿಲ್ಲ ಅಂದರೆ ನಿದ್ದೆನೇ ಬರೋಲ್ಲ ನಮಗೆ. ಫಸ್ಟು ಹಸ್ಬೆಂಡ್ ಒಬ್ರಿಗೆ ಮಾಡಿ ಕೊಡ್ತಾಯಿದ್ದೆ, ಇವಾಗ ನಮಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ ತಿಂದು. ಹಂಗಾಗಿ ಮುದ್ದೆ ಮಾಡಲೇಬೇಕು. ದೀಪ ಹಚ್ಚಿದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದೆ. ಯಾಕಂದರೆ ಅವಾಗ ತಾನೇ ಸ್ನಾನ ಮಾಡಿ ಬಂದಿರ್ತೀವಿ, ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಹಂಗಾಗಿ ಒಂದೆರಡು ನಿಮಿಷ ಕೂತ್ಕೊಂಡೆ, ದೀಪ ಹಚ್ಚಿ ನಿಧಾನಕ್ಕೆ ಅಡುಗೆ ಮಾಡಿದ್ರಾಯ್ತು ಅಂದ್ಬಿಟ್ಟು. ಕಾವ್ಯ ಇಲ್ಲಿ ಓದ್ಕೊಳ್ತಾ ಇದ್ದಾಳೆ. ಸಂಜು ಟ್ಯೂಷನ್ಗೆ ಹೋಗಿದ್ದಾನೆ, ಅವನು ಬರೋದು ಇನ್ನೂ 9-9:30 ಆಗುತ್ತೆ. ಅಷ್ಟರಲ್ಲೇ ಅಡುಗೆ ಮಾಡಿರಬೇಕು. ನಾವು ಯಾವಾಗಲೂ 7:30 8 ಗಂಟೆಗೆ ಊಟ ಮುಗಿಸ್ಬಿಡ್ತಿದ್ದವರು. ಇವಾಗ ಸಂಜು ಟ್ಯೂಷನ್ಗೆ ಹೋಗೋದ್ರಿಂದ ಅವನಿಗೋಸ್ಕರ ಕಾಯ್ಕೊಂಡಿದ್ದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಡುಗೆ ಮಾಡೋದು. ಅದಕ್ಕೋಸ್ಕರನೇ ಅರ್ಧ ಲೇಟ್ ಆಗ್ತಾ ಇರೋದು. ಅವನು ಬರೋಷ್ಟರಲ್ಲಿ ಮುದ್ದೆ ಎಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ. ಮುದ್ದೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿರ್ತೀನಿ, ಆದ್ರೂ ತಣ್ಣಗಾಗಿರುತ್ತೆ, ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಅವ್ನು ಬರೋ ಟೈಮ್ ನೋಡ್ಕೊಂಡೇನೆ, ಹತ್ರ ಮಾಡ್ಕೊಂಡೇನೆ ಮುದ್ದೆ ಮಾಡಿ ನಾವು ಊಟ ಮಾಡ್ಕೊಂಡಿರ್ತೀವಿ. ಇನ್ನು ನೀರು ಬಿಟ್ಟಿದ್ದಾರೆ ಇವತ್ತು. ಮೊದಲೇ ಆನ್ ಮಾಡಿ ಎಲ್ಲ ತುಂಬಿಸಿದ್ದೆ ನಾನು 2 ಟ್ಯಾಂಕು. ಇವಾಗ ಮತ್ತೆ ನೋಡ್ಬಿಟ್ಟು ನಮ್ಮ ಮನೆಯವರು ಮತ್ತೆ ಸಣ್ಣಗೆ ಬರ್ತೈತೆ ನೀರು, ಇನ್ನೊಂದ್ಸಲ ಆನ್ ಮಾಡ್ತೀನಿ ನೀರು ಅಂತ ಅಂದ್ಕೊಂಡು ಆನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನೀರು ಬರಬೇಕಾದ್ರೆ ಆನ್ ಮಾಡ್ಕೊಂಬಿಟ್ರೇನೆ, ಬರ್ತಿದ್ದಂಗೆ ಸ್ಟಾಕ್ ಮಾಡ್ಕೊಂಬಿಟ್ರೆ ನೀರಿಗೆ ಏನು ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ. ಹಂಗಾಗಿ ನೋಡ್ಕೊಂಡು ಆನ್ ಮಾಡ್ಕೊಳ್ತಾರೆ ನಮ್ಮ ಮನೆಯವರು ಇಲ್ದಾಗ ನಾನು ಆನ್ ಮಾಡ್ತೀನಿ. ಕೂದಲು ಹಾರ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಬಿಚ್ಬಿಟ್ಟು ಒಂದು ಸಣ್ಣದ ಕ್ಲಿಪ್ ಹಾಕಿದೆ. ಇನ್ನು ಸುಸ್ತು, ನಿಶಕ್ತಿ, ಕ್ಯಾಲ್ಸಿಯಂ ಕೊರತೆ ಯಾರಿಗೆಲ್ಲ ಇದೆ ಅವ್ರುಗಳು ಈ ಥರ ಒಂದು ಲಡ್ಡು ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಸುಸ್ತು, ನಿಶಕ್ತಿ, ಕ್ಯಾಲ್ಸಿಯಂ ಕೊರತೆ ಇದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಬ್ರಷ್ ಮಾಡಿದ್ಮೇಲೆ ಈ ರೀತಿ ಒಂದು ಲಡ್ಡುನ ಕೊಡಿ, ಖಾಲಿ ಹೊಟ್ಟೆಲಿ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಈಗ ಮಾಡೋ ವಿಧಾನ ನೋಡೋಣ. ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈ ಕಡಲೆ ಬೀಜನ ಸೀದೋಗಬಾರ್ದು. ಕಡಲೆ ಬೀಜ ನಾರಿನಾಂಶ ಅಥವಾ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ವಿಟಮಿನ್ ಇ ಮತ್ತೆ ಚರ್ಮ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ರಕ್ತದ ಕೊರತೆ ಯಾರಿಗೆ ಇದೆ ಅವರೆಲ್ಲ ಕೂಡ ಈ ಒಂದು ಲಡ್ಡುನ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ರಕ್ತನೂ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ನೋಡಿ, ಈ ರೀತಿ ದುಂಡು ಹುರ್ಕೊಂಡು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಬಿಳಿ ಎಳ್ಳನ್ನು ಹಾಕಿ ಇದನ್ನು ಕೂಡ ದುಂಡಾಗಿ ಹುರ್ಕೋಬೇಕು, ಸ್ವಲ್ಪನೂ ಕೂಡ ಸೀದೋಗಬಾರ್ದು. ಇನ್ನು ಈ ಬಿಳಿ ಎಳ್ಳು ಪ್ರೋಟೀನ್ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆರೋಗ್ಯಕರ ಕೊಬ್ಬು ದೇಹಕ್ಕೆ ಶಕ್ತಿ ನೀಡುತ್ತೆ. ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಇನ್ನು ಅದನ್ನು ಕೂಡ ತೆಗೆದು ಸೈಡ್ಗೆ ಇಟ್ಕೊಂಡು ಈಗ ಬೆಲ್ಲನ ಹಾಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲನ ಕರಗೋದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಹಾಕಿ ನೀರು, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ, ಹಂಗೆ ಕರಗೋಗುತ್ತೆ ಬೆಲ್ಲನ. ಸುಮ್ಮನೆ ಕರಗಿಸಿ ಸೈಡ್ಗೆ ಎತ್ತಿಟ್ಕೊಳ್ಳೋದು ಅಷ್ಟೇನೆ. ಇಲ್ಲಿ ನಾವು ಪಾಕ ಮಾಡ್ತಾ ಇಲ್ಲ, ಹಂಗಾಗಿ ನೀರು ಬೇಡ, ಸುಮ್ಮನೆ ಕರಗಿಸಿ ಸೈಡಲ್ಲಿ ಇಟ್ಕೋಬೇಕು. ಇನ್ನು ಈ ಬೆಲ್ಲನೂ ಅಷ್ಟೇ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ದೇಹಕ್ಕೆ ತಕ್ಷಣದ ಶಕ್ತಿ ನೀಡುತ್ತೆ. ನೋಡಿ, ಇದು ಪೂರ್ತಿಯಾಗಿ ಕರಗಿದೆ. ಸೈಡಲ್ಲಿ ಇಟ್ಕೊಂಡು ಈಗ ಕಡಲೆ ಬೀಜನ ಹುರ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ಸಿಪ್ಪೆ ತೆಗಿಯೋಣ. ಈಗ ಸಿಪ್ಪೆ ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡ್ಬರ್ಬೇಕು. ಇದನ್ನ ತರಿಯಾಗಿ ರುಬ್ಬೇಕು. ಒಂದು ಅರ್ಧ ಉಪ್ಪಾಗಿರೋ ತರ, ಅಂದ್ರೆ ಕಡಲೆ ಬೀಜ ಕಾಣ್ತಾ ಇರಬೇಕು. ಉಂಡೆ ಕಟ್ಟಿದ್ರೆ ಆ ರೀತಿ ತರಿಯಾಗಿ ರುಬ್ಕೊಂಡ್ಬರ್ಬೇಕು. ನೋಡಿ, ಇಲ್ಲಿ ರುಬ್ಬಿದೇನಲ್ವಾ, ದಪ್ಪ ಈ ರೀತಿ ರುಬ್ಬಿರ್ಬೇಕಷ್ಟೇನೆ. ತೀರಾ ನುಣ್ಣಗೆ ಮಾಡಬಾರ್ದು. ಅದನ್ನ ಒಂದು ಪ್ಲೇಟ್ಗೆ ತಕ್ಕೊಳ್ತಾ ಇದ್ದೀನಿ. ಇವಾಗ ತಿನ್ಬೇಕಾದ್ರೆ ಕಡಲೆ ಬೀಜ ಒಪ್ಪೊಪ್ಪು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಹಂಗಾಗಿ ತೀರಾ ನುಣ್ಣಗೆ ಮಾಡಬಾರ್ದು. ಇವಾಗ ಬಿಳಿ ಎಳ್ಳನ್ನು ರುಬ್ಕೊಂಡ್ಬರ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು 3 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಇವಾಗ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಕೂಡ ಸುಮ್ಮನೆ ಗರ್ ಅನ್ಸ್ಬೇಕಷ್ಟೇನೆ. ಇವಾಗ ಕಡಲೆ ಬೀಜ ನಾವು ಹೆಂಗೆ ಗರ್ ಅನ್ಸ್ಕೊಂಡಿದೀವಿ, ಇದು ಅಷ್ಟೇ ಸುಮ್ಮನೆ ಗರ್ ಅನ್ಸ್ಕೊಂಡು ರುಬ್ಕೊಂಬರ್ಬೇಕು. ಈಗ ಈ ಎಳ್ಳನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ಳೋಣ. ಇದಕ್ಕೇನೆ 1 ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಈ ಕೊಬ್ಬರಿ ತುರಿ ನೀಟಾಗಿ ಮಿಕ್ಸ್ ಆಗಬೇಕು. ಕಡಲೆ ಬೀಜ ಎಳ್ಳು ಏನು ರುಬ್ಕೊಂಡಿದೀವಿ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಳ್ಳನ್ನು ತೆಗೆದು ಸೈಡ್ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ತಿನ್ನೋದಕ್ಕೆ ಬಾಯಿಗೆ ಸಿಗ್ತಾ ಇರಬೇಕು ಎಳ್ಳು ಅಲ್ಲಲ್ಲಿ, ಹಂಗಾಗಿ
ಅದನ್ನು ಸೈಡ್ಗೆ ಎತ್ತಿಟ್ಕೊಂಡೆ. ಯಾಕಂದರೆ ಎಲ್ಲ ರುಬ್ಬಿರ್ತೀವಲ್ವ, ನುಣ್ಣಗಾಗಿರುತ್ತೆ ಅದರಲ್ಲಿ. ಹಂಗಾಗಿ ಇದು ದಪ್ಪ ದಪ್ಪ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸೈಡ್ಗೆ ಎತ್ತಿಟ್ಕೊಂಡು ಹಾಕಿದ್ದಷ್ಟೇ. ಇದಕ್ಕೇನೆ ಇವಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡೋದಕ್ಕಾಗಲ್ಲ, ಹಂಗಾಗಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ವಲ್ವ, ಅದು ಕೂಡ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬಿಸಿ ಇತ್ತು ಅದು, ಹಂಗಾಗಿ. ಆಮೇಲೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ಹಂಗಾಗಿ ನೋಡಿ, ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಉಂಡೆ ಕಟ್ಟೋದಕ್ಕೂ ಹದವಾಗಿ ಸಿಗುತ್ತೆ ಕೈಗೆ. ಹಂಗಾಗಿ ಇದಕ್ಕೇನೆ ಇವಾಗ ಈ ಸಣ್ಣ ಒಂದು ಬೌಲಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ತುಪ್ಪ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೀವು. ಈ ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಅನ್ಕೊಂಡು ಹಾಕ್ತಾ ಇದ್ದೀನಿ. ಮನೇಲಿ ಇತ್ತು ತುಪ್ಪ, ಹಂಗಾಗಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋದಕ್ಕೆ ಬರುತ್ತಿದ್ದು. ನೋಡಿ, ಈಗ ತೋರಿಸ್ತಾ ಇದೀನಲ್ವಾ, ಈ ರೀತಿ ಉಂಡೆ ಬರ್ತಾ ಇದೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಗಳನ್ನ ಕಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿಂಗಳಾನ್ಗಟ್ಲೆ ಇಟ್ಕೊಬೋದು ನೀವು. ಅವಾಗವಾಗ ಬೇಕು ಅಂದಾಗ ಒಂದೊಂದು ಉಂಡೆ ತಿಂತಾ ಇದ್ರೆ ಸುಸ್ತು, ನಿಶಕ್ತಿ ಎಲ್ಲ ಕಡಿಮೆ ಆಗುತ್ತೆ. ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಇನ್ನೂ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಹಂಗಾಗಿ ಖಾಲಿ ಹೊಟ್ಟೆಲಿ ತಿನ್ನಿ ಅಂತ ಹೇಳಿದ್ದಷ್ಟೇ ನನ್ನ ಸಜೆಷನ್ನು. ನಾನಂತೂ ಟ್ಯಾಬ್ಲೆಟ್ಗಳಿಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗ್ಬಿಟ್ಟಿದ್ದೆ ಒಂದು ಟೈಮಲ್ಲಿ. ಈಗ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಪೂರ್ತಿಯಾಗಿ ಕಂಟ್ರೋಲ್ ಆಗಿದೆ. ಹಂಗಾಗಿ ಮನೆಯಲ್ಲೇನೆ ಖಾಲಿ ಹೊಟ್ಟೆಲಿ ಕಷಾಯಗಳಾಗಿರ್ಬೋದು, ಈ ರೀತಿ ಲಡ್ಡುಗಳು ಆಗಿರ್ಬೋದು, ಇದರಲ್ಲಂತೂ ರಿಚ್ ಪ್ರೋಟೀನ್ ಸಿಗುತ್ತೆ. ಹಂಗಾಗಿ ಈ ರೀತಿ ಒಂದು ಲಡ್ಡುಗಳನ್ನ ಮಾಡಿಕೊಂಡು ನೀವು ತಿನ್ಬೋದು. ತುಂಬ ಟೈಮು ಕೂಡ ಹಿಡಿಯಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಸ್ಟೋರ್ ಮಾಡ್ಕೋಬೋದು. ಮನೆ ಮಕ್ಕಳಿಗೆಲ್ಲ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ನೀವು. ಇಲ್ಲ ಒಬ್ಬರಿಗೆ ಸಾಕು, ಯಾರಿಗೆ ಸುಸ್ತು ನಿಶಕ್ತಿ ಇದೆ ಅವರೇ ತಿನ್ನಬೇಕು ಅಂತ ಅಂದರೆ ಸ್ವಲ್ಪ ಕಡಿಮೆನೇ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು ನೀವು. ನಮ್ಮನೇಲಿ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಜಾಸ್ತಿ ಇರೋದು ನನಗೇನೆ. ಹಂಗಾಗಿ ನನಗೇನೇ ಮಾಡ್ಕೊಳ್ಳಿ ಮಕ್ಳಿಗೂ ಕೂಡ ಕೊಡ್ತೀನಿ. ಯಾಕಂದರೆ ಮನೆ ಫುಡ್ ಅಲ್ವಾ, ಏನೂ ಆಗಲ್ಲ ಸೈಡ್ ಎಫೆಕ್ಟ್ಸು. ಹಂಗಾಗಿ ಅವ್ರಿಗೂ ಕೂಡ ಕೊಡ್ತೀನಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.